ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವರೆಲ್ಲ ಎಂತ ಹುಡುಗಿರು, ಆಸ್ತಿ ಅಂದ್ರೆ ಬಾಯ್ ಬಾಯ್ ಬಿಡ್ತಾರೆ. ಆಸ್ತಿಗೋಸ್ಕರ ಏನು ಮಾಡೋಕ್ಕೂ ಸಿದ್ಧ. ಸಹಜ ತಾನೆ, ಹುತ್ತ ಹೊಡೆಯೋ ಕೆಟ್ಟ ಮನ್ಸಿರೋರಿಗೆ ಹಾಗಳು ತಾನೇ ಎದುರಾಗೋದು. ಮೊದಲೇ ಟೆನ್ಷನಲ್ಲಿದ್ದೀನಿ. ನೀನು ಏನೇನೋ ಮಾತಾಡಿ ನನ್ನ BP ಜಾಸ್ತಿ ಮಾಡಬೇಡ. ನಿನಗಂತೂ ನಿನ್ನ ಮಗಳನ್ನ ಹುಡುಕಕ್ಕಾಗ್ತಿಲ್ಲ. ಕಡೆ ಪಕ್ಷ ನಾನಾರು ಹುಡುಕ್ತೀನಿ. ಏನು, ನೀವು ನಮ್ಮ ಮಗಳನ್ನ ಹುಡುಕ್ತೀರಾ? ಆ ಅನಿಷ್ಟನ ನಾನು ಯಾಕೆ ಹುಡುಕ್ಲಿ? ಬೇರೆ ಒಂದು ಹುಡುಗಿನ ಕರ್ಕೊಂಬಂದು ಅವಳ ಜಾಗಕ್ಕೆ ಕೂರಿಸ್ತೀನಿ. ಆಸ್ತಿಗೆ ಆಸೆ ಪಡೆದೆ ನಾನು ಹೇಳೋದನ್ನ ಕೇಳ್ಕೊಂಡು ಬಿದ್ದಿರಬೇಕು ಅಂತ ಹುಡುಗಿನ ಹುಡುಕ್ತೀನಿ. ಇಷ್ಟೆಲ್ಲ ಪರದಾಡೋ ಬದಲು ಅವತ್ತು ಒಂದಿನ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಮಗುನ ನಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ? ಇಟ್ಕೋಬೇಕಾಗಿತ್ತು. ಆ ಮಗುನ ನಾನು ಕರ್ಕೊಂಡು ಹೋದಾಗ ತಡಿಬೇಕಾಗಿತ್ತು. ಏನು ತಡಿಬೇಕಾಗಿತ್ತ? ತಾಯಿ ಮಗುನ ದೂರ ಮಾಡಬೇಡಿ ಅಂತ ನಿಮ್ಮ ಕಾಲು ಹಿಡಿದು ಬೇಡ್ಕೊಂಡೆ ನಾನು. ಆಗ ನಿಮ್ಮ ಕಲ್ಲರದೆ ಅದಕ್ಕೆ ಇದೆಲ್ಲ ಯಾವುದು ಅರ್ಥ ಆಗಲಿಲ್ಲ. ಈಗ ಆ ತಪ್ಪಿಗೂ ನನ್ನನ್ನೇ ಹೊಣೆ ಮಾಡ್ತಿದ್ದೀರಾ ನೀವು? ಯಾರನ್ನು ಹೊಣೆ ಮಾಡಿ ಏನು ಪ್ರಯೋಜನ? ಒಂದು ನಿನ್ನ ಮಗಳು ಸಿಗಬೇಕು, ಇಲ್ಲ ಅವಳ ಜಾಗಕ್ಕೆ ಬೇರೆ ಹುಡುಗಿ ಸಿಗಬೇಕು. ಹಾಗಾಗ್ಲಿಲ್ಲ ಅಂದ್ರೆ ಆಸ್ತಿ ಜೊತೆ ನಿನ್ನನ್ನೂ ಬಿಟ್ಟು ನಾನೇ ಊರು ಬಿಟ್ಟು ಹೊರಟೋಗ್ತೀನಿ. ನೋಡಿ, ಹೀಗೆಲ್ಲ ಮಾತಾಡಬೇಡಿ. ನೀವು ಸುಮ್ಮನೆ ವಿಷಯನ ಬೆಳೆಸ್ಬೇಡಿ. ಮಗಳು ಅಳಿಯ ಮನೆಗೆ ಬರ್ತಿದ್ದಾರೆ. ಅವ್ರ ಮುಂದೆ ಈ ಥರ ಎಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ತಾಯಿಯಷ್ಟೇ ಪ್ರೀತಿ ತೋರಿಸೋರು ನಮಗೆ ಸಿಕ್ಕಿರೋವಾಗ ತಾಯಿ ಪ್ರೀತಿನೇ ಸಿಕ್ಕಿಲ್ಲ ಅಂತ ಯಾಕೆ ಅನ್ಕೋಬೇಕು? ತಾಯಿಯಷ್ಟೇ ಪ್ರೀತಿ ತೋರಿಸೋರ ಅಂಥವ್ರು ಯಾರು ಸಿಕ್ಕಿರೋದು ನಿನಗೆ? ಬೇರೆ ಯಾರೂ ಅಲ್ಲ, ನಿನ್ನ ಅಮ್ಮನೇ. ಏನು, ನಮ್ಮಮ್ಮನ? ನಮ್ಮಮ್ಮನ ನೀನು ನಿನ್ನಮ್ಮ ಅಂದ್ಕೊಳ್ಳೋಷ್ಟು ಧೈರ್ಯನ ನಿನಗೆ? ಅವರಿಗೆ ನಾನು ಮಗಳು, ಅವ್ರ ಪ್ರೀತಿ ನನಗಷ್ಟೇ ಸೇರಬೇಕು. ನೋಡಿದ್ಯಾ ಎಷ್ಟು ಟೆನ್ಷನ್ ಆಗ್ತಿದೆ ಅಲ್ವಾ? ತಾಯಿ ಪ್ರೀತಿನೇ ಹಾಗೆ. ತಾಯಿ ಪ್ರೀತಿಲಿ ಪ್ರಪಂಚನೇ ಇರುತ್ತಂತೆ. ಅಂದಮೇಲೆ ಪೊಸೆಸಿವ್ನೆಸ್ ಇರಲ್ವಾ? ಈ ಭಾಷಣ ಎಲ್ಲ ಬಿಟ್ಟು ಮೊದಲು ನೀನು ನಮ್ಮ ಮನೆಗೆ ಯಾಕೆ ಹೋಗ್ತಿದ್ಯಾ ಅಂತ ಹೇಳು. ನೀನು ಅಭಿ ಇವತ್ತಿಗೆ ಮದುವೆ ಆಗಿ 3 ತಿಂಗಳಾಯಿತು. ಅದಕ್ಕೆ ನಿಮ್ಮಿಬ್ಬರನ್ನ ನಿಮ್ಮ ಮನೆಗೆ ಕಳಿಸ್ಬೇಕು. ಜೊತೆಗೆ ನಾನು ಅಭಿ ಇಬ್ಬರು ಬಂದು ನಿಮಗೆ ಫಲ ತಾಂಬೂಲ ಕೊಟ್ಟು ನಿಮ್ಮಿಬ್ಬರನ್ನ ವಾಪಸ್ ಕರ್ಕೊಂಡು ಬರಬೇಕು. ಅದಕ್ಕೆ ಬರ್ತಿದ್ದೀವಿ. ಅದಕ್ಕೆ ನೀನು ಯಾಕೆ ಬರಬೇಕು? ಅದಕ್ಕೆ ಶಾರ್ವರಿ ಅತ್ತೆ ಇವಾಗ ಮನೇಲಿ ಇಲ್ವಲ್ಲ. ಅವ್ರು ಇಲ್ದಿದ್ರೆ ಏನು, ತುಳಸಿ ಅಮ್ಮ ಇದ್ದಾರಲ್ಲ, ಅವರೇ ಬರ್ತಾರೆ. ಮಾವನಿಗೇನೋ ಕೆಲಸಗಳಿದೆ, ಅವ್ರು ಬರೋಕ್ಕಾಗ್ತಿಲ್ಲ. ಹಾಗಾಗಿ ತುಳಸಿ ಅಮ್ಮನೂ ಬರ್ತಿಲ್ಲ. ಅದಕ್ಕೆ ನನ್ನ ಅವಿನ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ನಿಮ್ಮಮ್ಮ ಕೂಡ ನನ್ನನ್ನು ಬರೋಕ್ಕೆ ಹೇಳಿದ್ದಾರೆ. ಹೋಗಿ ನೀನು ಅಭಿ ಬೇಗ ರೆಡಿ ಆಗಿಬಿಡಿ, ನಾವೆಲ್ಲರೂ ಒಟ್ಟಿಗೆ ನಿಮ್ಮ ಮನೆಗೆ ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.